ವೀಕ್ಷಕರೇ ನಮಸ್ತೆ. ಮಳೆ ಬೇರೆ ಬರ್ತಾ ಇದೆ, ಆದರೂ ಮಾನವೀಯತೆಯ ಈ ಕೆಲಸ ಇಲ್ಲಿ ನಡೀತಾ ಇದೆ. ಬೆಳಗಿನಿಂದ ಸ್ಟಾರ್ಟ್ ಮಾಡಿದ್ದೇವೆ, ಯಾಕಂತಂದ್ರೆ ಇದು ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕು, ಬೀಳುವ ಪರಿಸ್ಥಿತಿಯಾಗಿದೆ. ನಾನು ಮತ್ತು ನನ್ನ ಜೊತೆ ನನ್ನ ಮಿತ್ರ ಇದ್ದಾರೆ, ಈ ಮನೆ ಖಾಲಿ ಮಾಡ್ತಾ ಇದ್ದೇವೆ. ನೀವು ಒಂದು ಜಸ್ಟ್ ಈ ಮನೆ ಒಳಗಡೆ ಏನಿದೆ ಏನಿಲ್ಲ ನೀವು ನೋಡ್ಕೊಳ್ಳಿ, ಬನ್ನಿ. ನೋಡಿ ತೋರಿಸ್ತೀನಿ. ನೋಡಿ ಮನೆ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೇವೆ ನಾವು. ಬೆಳಗಿನಿಂದ ಕೆಲಸ ಸ್ಟಾರ್ಟ್ ಆಗಿದೆ. ನೋಡಿ ಮನೆ ಇವತ್ತು ನಾಳೆ ಬೀಳುವ ಪರಿಸ್ಥಿತಿ ಇದೆ. ಅಲ್ಲೇ ನೋಡಿ, ಇದರ ಒಳಗಡೆ ಹಾವು ಬಂದರೂ ಗೊತ್ತಾಗಲ್ಲ, ಆದರೂ ಹೆದರಿಕೆ ಇದೆ. ಖಾಲಿ ಮಾಡ್ತಾ ಇದ್ದೇವೆ. ನೋಡಿ ಮನೆ ಒಳಗಡೆ ಪರಿಸ್ಥಿತಿ ನೋಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಹಾವುಗಳು ಬಂದರೂ ಗೊತ್ತಾಗಲ್ಲ. ನೋಡಿ ಇಲ್ಲಿ ನೋಡಿ, ಇದರ ಒಳಗಡೆಯಿಂದ ಹಾವುಗಳು ಬರ್ತದೆ. ನೋಡಿ ಕಂಪ್ಲೀಟ್ ಮನೆ ಇವತ್ತು ನಾಳೆ ಬೀಳುವ ಪರಿಸ್ಥಿತಿಯಲ್ಲಿದೆ. ನೋಡಿ ಒಳಗಡೆದ ಅವಸ್ಥೆ ನೋಡಿ. ಇದರ ಒಳಗಡೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ, ಆದರೂ ಆದಷ್ಟು ನಾವು ಕ್ಲೀನ್ ಮಾಡಿದ್ದೇವೆ. ಇಲ್ಲಿ ಕರೆಂಟ್ ಇಲ್ಲ. ನೋಡಿ ಒಬ್ಬರು ಈ ಮನೆ ಒಳಗಡೆ ಜೀವನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಕಳೆದ ವರ್ಷನೇ ಇವರು ಕೈ ಹಿಡಿದ ಹೆಂಡತಿ ತೀರ್ಕೊಂಡಿದ್ದಾರೆ, ಮಕ್ಕಳಿಲ್ಲ. ನಾನು ಹೊಸ ಫ್ರಿಜ್ ಅಂತ ನೀವು ತಿಳ್ಕೊತೀರಾ. ಫ್ರಿಜ್ ತೋರಿಸ್ತೀನಿ ನೋಡಿ. ಈ ಫ್ರಿಜ್ ಕಂಪನಿಯವರು ನೋಡಿದ್ರೆ ಮತ್ತೆ ಅವರು ಫ್ರಿಜ್ ರೆಡಿ ಮಾಡುವ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಇಲ್ಲ. ನೋಡಿ ಇದರ ಒಳಗಡೆ ನೋಡಿ. ನೋಡಿ ಇಲ್ಲಿಗೆ ಮುಗ್ದಿಲ್ಲ. ಕೇವಲ 3 ದಿನದೊಳಗೆ ನಾವು ಒಂದು ಹೊಸ ಮನೆ ಅವರಿಗೆ ಕಟ್ಟಿಕೊಟ್ಟಿದ್ದೇವೆ. ಅದು ತಾತ್ಕಾಲಿಕ. ಅದನ್ನು ನಾವು ನಿಮಗೆ ಮುಂದೆ ತೋರಿಸ್ತೀನಿ. ನೋಡಿ ಅವಸ್ಥೆ ನೋಡಿ, ಕಸ ನೋಡಿ, ಬೆಳಗಿನಿಂದ ಸ್ಟಾರ್ಟ್ ಆಗಿದೆ, ಇನ್ನೂ ಖಾಲಿ ಆಗಲಿಲ್ಲ. ನೋಡಿ ಮಾನವೀಯತೆಯ ಕೆಲಸ ಇದು ಯಾರು ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ, ಹಾಗೆ ಇದೆ. ನೋಡಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ, ಬನ್ನಿ. ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ತೆಗಿಯೋಕೆ ಕಸ, ಇನ್ನೂ ಖಾಲಿ ಆಗಲಿಲ್ಲ. ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನೋಡಿ, ಕರೆಕ್ಟಾಗಿ ಎಷ್ಟು ಕಸ ಇದೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ. ಮಾನವೀಯತೆಯ ಕೆಲಸ. ಈ ಕೆಲಸಕ್ಕೆ ಹಣ ಇಲ್ಲ, ದೇವರ ಆಶೀರ್ವಾದ ಮಾತ್ರ. ನಾನು ಆವಾಗ ನಿಮ್ಗೆ ಹೇಳಿದೆ, ತಾತ್ಕಾಲಿಕವಾಗಿ 3 ದಿನದೊಳಗೆ 3 ಜನ ಸೇರಿ ಈ ಮನೆ ನಾವು ರೆಡಿ ಮಾಡಿದ್ದೇವೆ. ನಿಮ್ಗೆ ಮೊದಲು ಮತ್ತು ನಂತರದ್ದು ಮನೆ ನಿಮ್ಗೆ ತೋರಿಸ್ತೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಡೋರ್ ಕೂರಿಸಿದ್ದೇನೆ, ಇದರ ಒಳಗಡೆ ತಗೊಂಡು ಹೋಗ್ತೀನಿ, ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಇದು ಮನೆ ಒಳಗಡೆ ಎಂಟ್ರಿ. ಕೇವಲ 3 ದಿನದೊಳಗೆ ಕಟ್ಟಿದ ಇದು ಮನೆ. ನೋಡಿ ಇದೇ ನಮ್ಮ ಮೂಡುಬಿದ್ರೆಯ ಪೇಪರ್ ರಾಜಣ್ಣ. ಕಳೆದ 55 ವರ್ಷದಿಂದ ಇಡೀ ಮನೆಗೆ ಪೇಪರ್ ಮತ್ತು ಹಾಲು ಹಾಕ್ತಾರೆ. ಆದರೆ ಪರಿಸ್ಥಿತಿ ಹೇಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನೋಡಿ ನಾವು ಕಟ್ಟಿಕೊಟ್ಟ ತಾತ್ಕಾಲಿಕ ಮನೆ. ನೋಡಿ ಇದು ಸೋಫಾ ಅವ್ರಿಗೆ ಕೂರ್ಲಿಕ್ಕೆ. ನೋಡಿ ಇದು ಅವರಿಗೆ ಮಲಗಲಿಕ್ಕೆ ಬೆಡ್. ಏನೋ ಇರಲಿ ಏನೋ ಆಗಲಿ, ದೇವರಿಗೆ ಒಂದು ಕೈ ಮುಗಿಯಕ್ಕೆ ದೇವರ ಕೋಣೆ ಇದು. ಕಳೆದ ವರ್ಷ ಅವರ ಮಿಸ್ಸಸ್, ಅವರ ಹೆಂಡತಿ ತೀರ್ಕೊಂಡ ಒಂದು ಫೋಟೋ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಅವರಿಗೆ ಒಂದು ಟೈಮ್ ಪಾಸ್ ಟಿವಿ ಇಟ್ಟಿದ್ದೇನೆ. ನೋಡಿ ಇದು ಒಂದು ಚಿಕ್ಕ ಅಡಿಗೆ ಕೋಣೆ. ನೋಡಿ ವಿಷಯ ಇಷ್ಟೇ, ಜೀವ ಇರುವಾಗ ಯಾರು ಹತ್ರ ಬರಲ್ಲ, ಸತ್ ಮೇಲೆ ಪಾಪ ಸಾಯ್ಬಾರ್ದಿತ್ತು, ಭಾರಿ ಒಳ್ಳೆಯ ಜನ ಅಂತ ಹೇಳ್ತಾರೆ. ನೋಡಿ ಇದೇ ನಮ್ಮ ಪೇಪರ್ ರಾಜನ ಇರುವವರಿಗೆ ತಾತ್ಕಾಲಿಕವಾಗಿ ಕಟ್ಟಿಕೊಟ್ಟ ಮನೆ. ಇದಕ್ಕೆ ಇನ್ನು ಹೊಸ ಮನೆ ಇವಾಗ ಇನ್ನು ಬರುವ ವಾರ ತೆಗಿತಾ ಇದ್ದೇವೆ. ನೋಡಿ ಈ ಮನೆಯನ್ನ ಯಾರಾದರೂ ಈ ನಮ್ಮ ಪುಣ್ಯ ಕೆಲಸಕ್ಕೆ
ಸಹಾಯ ಮಾಡೋರಿದ್ರೆ ಥ್ಯಾಂಕ್ ಯು ಹೇಳ್ತೀನಿ. ಸಹಾಯ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.